ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಅನೇಕ ಜಿಲ್ಲಾಧಿಕಾರಿಗಳ ಕಚೇರಿಗಳು ತಾಲೂಕು ಕಚೇರಿಗಳಿಗೆ ಬಾಂಬ್ ಥ್ರೆಟ್ ಮೇಲ್ಗಳು ಬರ್ತಾ ಇತ್ತು. ಈಗ ಕೋರ್ಟ್ ಸರ್ದು ಮೈಸೂರು ಕೋರ್ಟ್ಗೂ ಕೂಡ ಬಾಂಬ್ ಥ್ರೆಟ್ ಬಂದಿತ್ತು. ಈಗ ಧಾರವಾಡ ಹಾಸನ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿತ್ತು. ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳದಿಂದ ಈಗ ಕೋರ್ಟ್ ಆವರಣದಲ್ಲಿ ಕೋರ್ಟ್ ಒಳಗೆ ಹೊರಗೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಧಾರವಾಡ ಹೈಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿರೋದು ಪರಿಶೀಲನೆ ಮುಂದುವರೆದಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಅನೇಕ ಜಿಲ್ಲಾಧಿಕಾರಿಗಳ ಕಚೇರಿಗಳು ತಾಲೂಕು ಕಚೇರಿಗಳಿಗೆ ಬಾಂಬ್ ಥ್ರೆಟ್ ಮೇಲ್ಗಳು ಬರ್ತಾ ಇತ್ತು. ಈಗ ಕೋರ್ಟ್ ಸರ್ದು ಮೈಸೂರು ಕೋರ್ಟ್ಗೂ ಕೂಡ ಬಾಂಬ್ ಥ್ರೆಟ್ ಬಂದಿತ್ತು. ಈಗ ಧಾರವಾಡ ಹಾಸನ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿತ್ತು. ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳದಿಂದ ಈಗ ಕೋರ್ಟ್ ಆವರಣದಲ್ಲಿ ಕೋರ್ಟ್ ಒಳಗೆ ಹೊರಗೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಧಾರವಾಡ ಹೈಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿರೋದು ಪರಿಶೀಲನೆ ಮುಂದುವರೆದಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಅನೇಕ ಜಿಲ್ಲಾಧಿಕಾರಿಗಳ ಕಚೇರಿಗಳು ತಾಲೂಕು ಕಚೇರಿಗಳಿಗೆ ಬಾಂಬ್ ಥ್ರೆಟ್ ಮೇಲ್ಗಳು ಬರ್ತಾ ಇತ್ತು. ಈಗ ಕೋರ್ಟ್ ಸರ್ದು ಮೈಸೂರು ಕೋರ್ಟ್ಗೂ ಕೂಡ ಬಾಂಬ್ ಥ್ರೆಟ್ ಬಂದಿತ್ತು. ಈಗ ಧಾರವಾಡ ಹಾಸನ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿತ್ತು. ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳದಿಂದ ಈಗ ಕೋರ್ಟ್ ಆವರಣದಲ್ಲಿ ಕೋರ್ಟ್ ಒಳಗೆ ಹೊರಗೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಧಾರವಾಡ ಹೈಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿರೋದು ಪರಿಶೀಲನೆ ಮುಂದುವರೆದಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಅನೇಕ ಜಿಲ್ಲಾಧಿಕಾರಿಗಳ ಕಚೇರಿಗಳು ತಾಲೂಕು ಕಚೇರಿಗಳಿಗೆ ಬಾಂಬ್ ಥ್ರೆಟ್ ಮೇಲ್ಗಳು ಬರ್ತಾ ಇತ್ತು. ಈಗ ಕೋರ್ಟ್ ಸರ್ದು ಮೈಸೂರು ಕೋರ್ಟ್ಗೂ ಕೂಡ ಬಾಂಬ್ ಥ್ರೆಟ್ ಬಂದಿತ್ತು. ಈಗ ಧಾರವಾಡ ಹಾಸನ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿತ್ತು. ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳದಿಂದ ಈಗ ಕೋರ್ಟ್ ಆವರಣದಲ್ಲಿ ಕೋರ್ಟ್ ಒಳಗೆ ಹೊರಗೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಧಾರವಾಡ ಹೈಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿರೋದು ಪರಿಶೀಲನೆ ಮುಂದುವರೆದಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಅನೇಕ ಜಿಲ್ಲಾಧಿಕಾರಿಗಳ ಕಚೇರಿಗಳು ತಾಲೂಕು ಕಚೇರಿಗಳಿಗೆ ಬಾಂಬ್ ಥ್ರೆಟ್ ಮೇಲ್ಗಳು ಬರ್ತಾ ಇತ್ತು. ಈಗ ಕೋರ್ಟ್ ಸರ್ದು ಮೈಸೂರು ಕೋರ್ಟ್ಗೂ ಕೂಡ ಬಾಂಬ್ ಥ್ರೆಟ್ ಬಂದಿತ್ತು. ಈಗ ಧಾರವಾಡ ಹಾಸನ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿತ್ತು. ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳದಿಂದ ಈಗ ಕೋರ್ಟ್ ಆವರಣದಲ್ಲಿ ಕೋರ್ಟ್ ಒಳಗೆ ಹೊರಗೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಧಾರವಾಡ ಹೈಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿರೋದು ಪರಿಶೀಲನೆ ಮುಂದುವರೆದಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಅನೇಕ ಜಿಲ್ಲಾಧಿಕಾರಿಗಳ ಕಚೇರಿಗಳು ತಾಲೂಕು ಕಚೇರಿಗಳಿಗೆ ಬಾಂಬ್ ಥ್ರೆಟ್ ಮೇಲ್ಗಳು ಬರ್ತಾ ಇತ್ತು. ಈಗ ಕೋರ್ಟ್ ಸರ್ದು ಮೈಸೂರು ಕೋರ್ಟ್ಗೂ ಕೂಡ ಬಾಂಬ್ ಥ್ರೆಟ್ ಬಂದಿತ್ತು. ಈಗ ಧಾರವಾಡ ಹಾಸನ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿತ್ತು. ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳದಿಂದ ಈಗ ಕೋರ್ಟ್ ಆವರಣದಲ್ಲಿ ಕೋರ್ಟ್ ಒಳಗೆ ಹೊರಗೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಧಾರವಾಡ ಹೈಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿರೋದು ಪರಿಶೀಲನೆ ಮುಂದುವರೆದಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಅನೇಕ ಜಿಲ್ಲಾಧಿಕಾರಿಗಳ ಕಚೇರಿಗಳು ತಾಲೂಕು ಕಚೇರಿಗಳಿಗೆ ಬಾಂಬ್ ಥ್ರೆಟ್ ಮೇಲ್ಗಳು ಬರ್ತಾ ಇತ್ತು. ಈಗ ಕೋರ್ಟ್ ಸರ್ದು ಮೈಸೂರು ಕೋರ್ಟ್ಗೂ ಕೂಡ ಬಾಂಬ್ ಥ್ರೆಟ್ ಬಂದಿತ್ತು. ಈಗ ಧಾರವಾಡ ಹಾಸನ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿತ್ತು. ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳದಿಂದ ಈಗ ಕೋರ್ಟ್ ಆವರಣದಲ್ಲಿ ಕೋರ್ಟ್ ಒಳಗೆ ಹೊರಗೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಧಾರವಾಡ ಹೈಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿರೋದು ಪರಿಶೀಲನೆ ಮುಂದುವರೆದಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ.
ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಅನೇಕ ಜಿಲ್ಲಾಧಿಕಾರಿಗಳ ಕಚೇರಿಗಳು ತಾಲೂಕು ಕಚೇರಿಗಳಿಗೆ ಬಾಂಬ್ ಥ್ರೆಟ್ ಮೇಲ್ಗಳು ಬರ್ತಾ ಇತ್ತು. ಈಗ ಕೋರ್ಟ್ ಸರ್ವೆ ಮೈಸೂರು ಕೋರ್ಟ್ಗೂ ಕೂಡ ಬಾಂಬ್ ಥ್ರೆಟ್ ಬಂದಿತ್ತು. ಈಗ ಧಾರವಾಡ ಹಾಸನ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿತ್ತು. ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳದಿಂದ ಈಗ ಕೋರ್ಟ್ ಆವರಣದಲ್ಲಿ ಕೋರ್ಟ್ ಒಳಗೆ ಹೊರಗೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಧಾರವಾಡ ಹೈಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿರೋದು ಪರಿಶೀಲನೆ ಮುಂದುವರೆದಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಅನೇಕ ಜಿಲ್ಲಾಧಿಕಾರಿಗಳ ಕಚೇರಿಗಳು ತಾಲೂಕು ಕಚೇರಿಗಳಿಗೆ ಬಾಂಬ್ ಥ್ರೆಟ್ ಮೇಲ್ಗಳು ಬರ್ತಾ ಇತ್ತು. ಈಗ ಕೋರ್ಟ್ ಸರ್ವೆ ಮೈಸೂರು ಕೋರ್ಟ್ಗೂ ಕೂಡ ಬಾಂಬ್ ಥ್ರೆಟ್ ಬಂದಿತ್ತು. ಈಗ ಧಾರವಾಡ ಹಾಸನ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿತ್ತು. ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳದಿಂದ ಈಗ ಕೋರ್ಟ್ ಆವರಣದಲ್ಲಿ ಕೋರ್ಟ್ ಒಳಗೆ ಹೊರಗೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಧಾರವಾಡ ಹೈಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿರೋದು ಪರಿಶೀಲನೆ ಮುಂದುವರೆದಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಅನೇಕ ಜಿಲ್ಲಾಧಿಕಾರಿಗಳ ಕಚೇರಿಗಳು ತಾಲೂಕು ಕಚೇರಿಗಳಿಗೆ ಬಾಂಬ್ ಥ್ರೆಟ್ ಮೇಲ್ಗಳು ಬರ್ತಾ ಇತ್ತು. ಈಗ ಕೋರ್ಟ್ ಸರ್ವೆ ಮೈಸೂರು ಕೋರ್ಟ್ಗೂ ಕೂಡ ಬಾಂಬ್ ಥ್ರೆಟ್ ಬಂದಿತ್ತು. ಈಗ ಧಾರವಾಡ ಹಾಸನ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿತ್ತು. ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳದಿಂದ ಈಗ ಕೋರ್ಟ್ ಆವರಣದಲ್ಲಿ ಕೋರ್ಟ್ ಒಳಗೆ ಹೊರಗೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಧಾರವಾಡ ಹೈಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿರೋದು ಪರಿಶೀಲನೆ ಮುಂದುವರೆದಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಅನೇಕ ಜಿಲ್ಲಾಧಿಕಾರಿಗಳ ಕಚೇರಿಗಳು ತಾಲೂಕು ಕಚೇರಿಗಳಿಗೆ ಬಾಂಬ್ ಥ್ರೆಟ್ ಮೇಲ್ಗಳು ಬರ್ತಾ ಇತ್ತು. ಈಗ ಕೋರ್ಟ್ ಸರ್ವೆ ಮೈಸೂರು ಕೋರ್ಟ್ಗೂ ಕೂಡ ಬಾಂಬ್ ಥ್ರೆಟ್ ಬಂದಿತ್ತು. ಈಗ ಧಾರವಾಡ ಹಾಸನ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿತ್ತು. ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳದಿಂದ ಈಗ ಕೋರ್ಟ್ ಆವರಣದಲ್ಲಿ ಕೋರ್ಟ್ ಒಳಗೆ ಹೊರಗೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಧಾರವಾಡ ಹೈಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿರೋದು ಪರಿಶೀಲನೆ ಮುಂದುವರೆದಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಅನೇಕ ಜಿಲ್ಲಾಧಿಕಾರಿಗಳ ಕಚೇರಿಗಳು ತಾಲೂಕು ಕಚೇರಿಗಳಿಗೆ ಬಾಂಬ್ ಥ್ರೆಟ್ ಮೇಲ್ಗಳು ಬರ್ತಾ ಇತ್ತು. ಈಗ ಕೋರ್ಟ್ ಸರ್ವೆ ಮೈಸೂರು ಕೋರ್ಟ್ಗೂ ಕೂಡ ಬಾಂಬ್ ಥ್ರೆಟ್ ಬಂದಿತ್ತು. ಈಗ ಧಾರವಾಡ ಹಾಸನ ಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿತ್ತು. ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳದಿಂದ ಈಗ ಕೋರ್ಟ್ ಆವರಣದಲ್ಲಿ ಕೋರ್ಟ್ ಒಳಗೆ ಹೊರಗೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಧಾರವಾಡ ಹೈಕೋರ್ಟ್ಗೂ ಕೂಡ ಬಾಂಬ್ ಬೆದರಿಕೆಯ ಮೇಲ್ ಬಂದಿರೋದು ಪರಿಶೀಲನೆ ಮುಂದುವರೆದಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ.